ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಬ್ಯಾಟರ್ ಆಗಿರುವಂತ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದು ಇನ್ನೇನಿದ್ರು ಕೂಡ ಡೆಬ್ಯೂ ಮಾಡೋದಷ್ಟೇ ಬಾಕಿ. ಐಪಿಎಲ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದ ಬಾಸ್ ಬೇಬಿ ಭಾರತದ ಪರವೂ ಕೂಡ ಅಂಥದ್ದೇ ಪ್ರದರ್ಶನ ನೀಡ್ತಾರಾ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಆದರೆ ಈಗ ಇರುವಂತ ಪ್ರಶ್ನೆ ಏನಂದ್ರೆ ಸೂರ್ಯವಂಶಿಗೆ ಸ್ಲಾಟ್ ಅನ್ನ ಕೊಡೋಕೆ ಯಾರು ಬೆಂಚ್ ಕಾಯ್ತಾರೆ ಅನ್ನೋದು. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಈಗ ವೈಭವ್ ಸೂರ್ಯವಂಶಿ ಯಾರು ಓಪನಿಂಗ್ ಪೇರ್ ಆಗ್ತಾರೆ, ಸೊ ಯಾರು ಬೆಂಚನ್ನು ಕಾಯಿಸಬೇಕು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 15ನೇ ವಯಸ್ಸಿನಲ್ಲೇ ವೈಭವ್ ಸೂರ್ಯವಂಶಿ ಭಾರತಕ್ಕಾಗಿ ಪದಾರ್ಪಣೆ ಮಾಡೋಕೆ ರೆಡಿಯಾಗಿದ್ದಾರೆ. ಜೂನ್ 6ರಂದು ಬಿಸಿಸಿಐ ಐರ್ಲೆಂಡ್, ಇಂಗ್ಲೆಂಡ್ ಹಾಗೆ ಏಷ್ಯನ್ ಗೇಮ್ಸ್ಗಾಗಿ T20 ಸ್ಕ್ವಾಡ್ ಅನ್ನು ಅನೌನ್ಸ್ ಮಾಡಿದಾಗ ತಂಡದಲ್ಲಿ ವೈಭವ್ ಹೆಸರು ಕೂಡ ಇದೆ. ಐಪಿಎಲ್ ಹಾಗೆ ಅಂಡರ್-19 ವಿಶ್ವಕಪ್ನಲ್ಲಿ ಧೂಳೆ ಬೀಸಿರುವಂತ ವೈಭವ್ ಈಗ ಸೀನಿಯರ್ಸ್ ಜೊತೆ ಅಖಾಡಕ್ಕಿಳಿಯೋಕೆ ಸಿದ್ಧರಾಗ್ತಿದ್ದಾರೆ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಅಂದ್ರೆ ವೈಭವ್ ಸೂರ್ಯವಂಶಿ ಅಖಾಡಕ್ಕಿಳಿಯೋಕೆ ಯಾರು ದಾರಿಯನ್ನ ಮಾಡಿಕೊಡ್ತಾರೆ ಅನ್ನೋದು. ಅದು ಅಲ್ಲದೆ 100% ವೈಭವ್ ಸೂರ್ಯವಂಶಿಯನ್ನ ಓಪನರ್ ಆಗಿ ಆಡಿಸ್ತಾರೆ, ಸೊ ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಟಾಪ್ 3 ನಲ್ಲಿ ಯಾರು ಸ್ಲಾಟ್ ಅನ್ನ ಬಿಟ್ಕೊಡ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಹಾಗೆ ಇಶಾನ್ ಕಿಶನ್, ಸೊ ಈ ಮೂವರ ಮೇಲೆ ಈಗ ತೂಗುಗತಿ ನೇತಾಡ್ತಾ ಇದೆ. ಆದ್ರೂ ಈ ಮೂವರ ಪ್ರೆಸೆನ್ಸ್ ಭಾರತ ತಂಡಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ನಂಬರ್ 1 ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ. T20 ಫಾರ್ಮೆಟ್ನಲ್ಲಿ ವೈಭವ್ ಸೂರ್ಯವಂಶಿಗೂ ಮೊದಲೇ ಸ್ಫೋಟಕ ಹಿಟ್ಟರ್ ಅಂತ ಕರೆಸಿಕೊಂಡವರು ಅಭಿಷೇಕ್ ಶರ್ಮಾ. 2024ರಲ್ಲಿ T20 ವಿಶ್ವಕಪ್ ಬಳಿಕ ಭಾರತ ಪರ ಅಖಾಡಕ್ಕಿಳಿದ ಅಭಿಷೇಕ್ ಓಪನರ್ ಆಗಿ ಧೂಳೆ ಬಿಸಿದ್ದಾರೆ. ಅವರ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಕ್ರಿಕೆಟ್ ಜಗತ್ತಿನಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ. ಏಷ್ಯಾ ಕಪ್ ಸೇರಿದಂತೆ ಭಾರತ ಪರ ಬಿಗ್ ಇವೆಂಟ್ಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾರನ್ನ ತಂಡದಿಂದ ಹೊರಗಿಡೋದು ಕಷ್ಟವಾಗುತ್ತೆ. ನಂಬರ್ 2 T20 ವಿಶ್ವಕಪ್ ಗೆಲುವಿನ ಹೀರೋ ಸಂಜು ಸ್ಯಾಮ್ಸನ್. ಇನ್ನು ಸಂಜು ಸ್ಯಾಮ್ಸನ್ ಕೂಡ ಭಾರತ T20 ತಂಡದ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್, ಜೊತೆಗೆ ವಿಕೆಟ್ ಕೀಪರ್ ಬ್ಯಾಟರ್. ಕಳೆದ 2 ವರ್ಷಗಳಿಂದ ತಂಡದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕಂಡಿದ್ರು ಕೂಡ ಸ್ಟೇಬಲ್ ಆಗಿ ನಿಂತಿರುವಂತಹ ಸಂಜು ಸ್ಯಾಮ್ಸನ್ ಅವಕಾಶಗಳಲ್ಲಿ ತಮ್ಮನ್ನ ತಾವು ಯಾಕೆ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ತಿದ್ದಾರೆ. ಕಳೆದ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಅವ್ರಿಗೆ ಅಷ್ಟೇನು ಚೆನ್ನಾಗಿ ಆಗಿರಲಿಲ್ಲ, ರನ್ಸ್ ಬಂದಿರಲಿಲ್ಲ. ಸೊ ಹಾಗಾಗಿ ಆನಂತರ 2026ರ T20 ವಿಶ್ವಕಪ್ನಲ್ಲಿ ಆರಂಭಿಕ ಪಂದ್ಯಗಳಲ್ಲಿ ಕೆಲ ಮ್ಯಾಚ್ಗಳಲ್ಲಿ ಅವರನ್ನ ಬೆಂಚ್ ಕಾಯಿಸ್ತಾರೆ. ಆದರೆ ಸೂಪರ್ 8 ಹಾಗೆ ನಂತರದ ಮ್ಯಾಚ್ಗಳಲ್ಲಿ ಅವರೇ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹ್ಯಾಟ್ರಿಕ್ ಅರ್ಧ ಶತಕದ ಮೂಲಕ ಭಾರತ ಮತ್ತೊಮ್ಮೆ ಚಾಂಪಿಯನ್ ಆಗೋಕೆ ಮಹತ್ವದ ಪಾತ್ರ ವಹಿಸಿದ್ರು. ಸೊ ಅವರಿಗಿರೋ ಎಕ್ಸ್ಪೀರಿಯನ್ಸ್ನಲ್ಲಿ ತಂಡದಲ್ಲಿ ಅವರಿಗೆ ಅವಕಾಶ ನೀಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸೊ ಹೀಗಾಗಿ ಸಂಜು ಸ್ಯಾಮ್ಸನ್ ಕೂಡ ಹೊರಗಿಡೋದು ಕಷ್ಟವಾಗುತ್ತೆ. ನಂಬರ್ 3 ಕಿಚ್ಚಿನ ಜೊತೆಗೆ ಕಮ್ ಬ್ಯಾಕ್ ಮಾಡಿರುವ ಇಶಾನ್ ಕಿಶನ್. ಇನ್ನು ಪಾಕೆಟ್ ಡೈನಮೋ ಅಂತಾನೆ ಕರೆಸಿಕೊಳ್ಳುವಂತ ಇಶಾನ್ ಕಿಶನ್ ಕೂಡ ಇತ್ತೀಚೆಗೆ T20 ಫಾರ್ಮೆಟ್ನಲ್ಲಿ ತನ್ನದೇ ಆದಂತ ಹೆಜ್ಜೆ ಗುರುತನ್ನ ಮೂಡಿಸಿದ್ದಾರೆ. 2 ವರ್ಷಗಳಿಂದ ಭಾರತ ತಂಡದಿಂದ ಹೊರಗಿದ್ರೂ ಕೂಡ ಕಿಶನ್ ಈ ವರ್ಷದ ಆರಂಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಮೂಲಕ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿದ್ರು. ಜೊತೆಗೆ ಆ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ಕೂಡ ಬಂದಿತ್ತು. ಹಾಗೆ T20 ವಿಶ್ವಕಪ್ನಲ್ಲೂ ಕೂಡ ಸಾಲಿಡ್ ಪ್ರದರ್ಶನ ನೀಡಿ ಭಾರತ ಕಪ್ ಗೆಲ್ಲುವಲ್ಲಿ ಇವರ ಪಾತ್ರ ಕೂಡ ತುಂಬಾನೇ ದೊಡ್ಡದಿತ್ತು. ಜೊತೆಗೆ ಈ ಬಾರಿಯ IPLನಲ್ಲೂ ಕೂಡ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತ ಇಶಾನ್ ಕಿಶನ್ ಪ್ರೆಸೆನ್ಸ್ ಕೂಡ ಭಾರತ ತಂಡಕ್ಕೆ ತುಂಬಾನೇ ಒಳ್ಳೆಯದು. ಹೀಗೆ ಈ ಮೂವರಲ್ಲಿ ಒಬ್ಬರು ಸ್ಲಾಟ್ ಅನ್ನ ಕೊಡಬೇಕಾಗುತ್ತೆ. ಬಟ್ ಮೂವರು ಕೂಡ ದಿ ಬೆಸ್ಟ್ ಎನ್ನುವಂತ ಪ್ಲೇಯರ್ಗಳೇ. ಯಾಕಂದ್ರೆ ಆ ನಂತರದಲ್ಲಿ ಚಾನ್ಸ್ ಕೊಡುವಂತ ಪ್ಲೇಯರ್ಗಳು ಸಿಗಲ್ಲ. ಯಾಕಂದ್ರೆ ಟಾಪ್ 4ನಲ್ಲಿ ನಾಯಕನಾಗಿರುವಂತ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ವೈಸ್ ಕ್ಯಾಪ್ಟನ್ ಆಗಿರುವಂತ ತಿಲಕ್ ವರ್ಮಾ, ಸೊ ಅವರನ್ನ 5ನೇ ಕ್ರಮಾಂಕದಲ್ಲಿ ಬೇಕಿದ್ರೆ ಆಡಿಸಬಹುದು. ಸೊ ಅಲ್ಲಿಗೆ ಟಾಪ್ 5 ಬ್ಯಾಟರ್ಗಳು ಫಿಕ್ಸ್ ಅಂತಾನೆ ಆಗುತ್ತೆ. ಹೀಗಾಗಿ ಓಪನಿಂಗ್ ಪೇರ್ ಯಾರನ್ನ ಚೇಂಜ್ ಮಾಡ್ತಾರೆ, ನಂಬರ್ 3 ನಲ್ಲಿ ಯಾರನ್ನ ಆಡಿಸ್ತಾರೆ, ಅಥವಾ ವೈಭವ್ ಸೂರ್ಯವಂಶಿಗೆ ಆರಂಭದಲ್ಲಿ ಒಂದಷ್ಟು ಪಂದ್ಯಗಳಲ್ಲಿ ಬೆಂಚ್ ಕಾಯಿಸ್ತಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿವೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಭಾರತ ಪರ T20 ಓಪನಿಂಗ್ ಪೇರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.